ಏನವ ಏನಾದ್ರು ಕುಡ್ತೀಯಾ ತರನಾ? ಇಲ್ಲಮ್ಮ ಏನು ಬೇಡ. ಸಾವಿತ್ರಿ ಅವಾಗಲೇ ಹಾಲು ಕೊಟ್ಲಲ್ವಾ, ಕುಡ್ದಿದ್ದೀನಿ ಸಾಕು, ಬೇರೆ ಏನು ಬೇಡ ನನಗೆ. ಸರಿ ಟಿ ವಿ ಗಿವಿನಾರೆ ಹಾಕೊಂಡು ನೋಡ್ಬಾ. ಅಲ್ಲಿ ಸಾವಿತ್ರಿ ಪ್ರೇಮ ಅಡುಗೆ ಅದು ಇದು ಮಾಡ್ತವ್ರೆ, ಅವ್ರ ಜೊತೆ ಕುಂತ್ಕೊಂಡೋದ್ಗಳಿಗೆ ಮಾತಾಡಿದ್ರೆ ಹಾಕಿಲ್ವಾ? ಹಿಂಗೆ ಬಂದು ರೂಮಲ್ಲಿ ಕೂತ್ಕೋತಿದ್ಯಲ್ಲ, ಅವನ್ ಪ್ರೀತಿ ಅದೇ ರಜಾ ಅಂತಿದ್ಕೆ ಅವತ್ತು ಇವತ್ತು ಅದು ಸುಮ್ಮನೆ ಕೂತದೆ ಅವ್ರ ಜೊತೆ ಮಾತಾಡ್ಕೊಂಡು. ಅವರೆಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಅವರೇ ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ಹಾಕಿಲ್ವಾ? ಹಿಂಗೆ ಒಬ್ಳೆ ಕುಂತ್ಕೋತಿಯಲ್ಲ, ಬೇಜಾರಾಕಿಲ್ವವ? ಅಮ್ಮ ನನಗೆ ಯಾವುದಕ್ಕೂ ಮನಸ್ಸಿಲ್ಲ, ಸುಮ್ಮನೆ ತಲೆ ತಿನ್ಬೇಡ ನನಗೆ, ನಾನು ಒಬ್ಬಳೇ ಇರಬೇಕು, ಸುಮ್ಮನಿರು. ಅಯ್ಯೋ ಆಗೋದಿಲ್ಲ ಕಣವನ ಹತ್ರ, ನಿನಗೆ ಬುದ್ಧಿ ಹೇಳೋರು ಯಾರು? ಯಾರು ಹೇಳು? ಹೆಂಗೆ ಹೇಳು ಅಂತ ಯಾರು ಹೇಳಿದ್ರು? ಸುಮ್ಮನೆ ನೀನು ಹೋಗು, ಒಂದು ಕಡೆ ಕೂತ್ಕೋಗು. ಆಕಾಶಕ್ಕೆ ಒಂದು ಫೋನಾರೇ ಮಾಡಿಬವ, ಹಂಗೆ ಹಿಂಗೆ ಬರ್ತೀನಿ ಹೊಸ ದಿನ ಹಿಂಗೆ ಹುಷಾರಿಲ್ಲ ಅಂತ. ಅಮ್ಮ ಏನಾಗಿದೆ ನಿನಗೆ? ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ಅಯ್ಯೋ ಬಿಡು, ಆಯ್ತು, ಹುಷಾರಾದ್ಮೇಲೆ ಮಾಡುವಂತೆ. ಅಮ್ಮ ಯಾಕೋ ಈ ಆಕಾಶನ ಬಿಡಂಗೆ ಕಾಣ್ತಿಲ್ಲ, ಮೊದಲು ಇಲ್ಲಿಂದ ಹೊರಟೋಗ್ಬಿಡ್ಬೇಕು ನಾನು. ನೇತ್ರ, ಓ ನವ್ಯ ಬಾ. ಓ ನವ್ಯ ಬವ್ವ, ಯಾವಾಗ ಬಂದವ? ನೆನ್ನೆ ಸಾಯಂಕಾಲ ಬಂದೆ ಆಂಟಿ ಊರಿಗೆ, ರಾತ್ರಿನೇ ಬಂದು ನೋಡ್ಕೊಂಡು ಹೋಗೋಣ ನೇತ್ರನ ಅಂದ್ಕೊಂಡೆ. ಅಮ್ಮ ಇಷ್ಟೊತ್ತಲ್ಲಿ ಏನು ಹೋಗ್ತೀಯ, ಬೆಳಿಗ್ಗೆ ಹೋಗುವೆ ಬಿಡು ಅಂದರು, ಸುಮ್ಮನೆ ಅದೇ. ಹೌದಾ, ಸರಿ ಕಣವ. ಗಂಡ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಆಂಟಿ, ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲಿ ಸಾವಿತ್ರಕ್ಕೆ ಪ್ರೇಮಕ್ಕೆ ಯಾರು ಕಾಣಿಸ್ತಾ ಇಲ್ಲ? ಅಯ್ಯೋ ಅಲ್ಲೇ ಅಡುಗೆ ಮನೇಲಿ ಇರ್ತಾರೆ ಕಣವ, ಅಡುಗೆ ಮಾಡ್ತಾ ಇರ್ಬೋದೇನೋ. ಹೌದಾ, ಸರಿ ಆಂಟಿ. ಸರಿ ಸರಿ ಮಾತಾಡ್ತಾರೋ, ಸಾವಿತ್ರಿಗೆ ಹೇಳ್ಬಿಟ್ಟು ಕಾಫಿನೋ ಹಾಲು ಏನಾರು ಕೊಟ್ಟು ಕಳಿಸ್ತೀನಿ. ಸರಿ ಆಂಟಿ. ಹೇಗಿದೆ ಅನ್ನಿದ್ರ, ಹುಷಾರಾ? ಪರವಾಗಿಲ್ವಾ ಈಗ? ಹಾಂ ಪರವಾಗಿಲ್ಲ ನವ್ಯ. ನೀನು ನನ್ನ ನೋಡೋಕೆ ಬಂದ್ಯಾ? ಹೌದು, ನೀನೇನೋ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಫೋನು ಮಾಡಲ್ಲ. ಪಾಪ ರಾಕೇಶ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತೇನೆ. ಯಾಕೆ ನೀನು ಹಿಂಗೆ ಮಾಡ್ತಿದ್ಯಾ? ನಿಜವಾಗ್ಲೂ ಅಂದಮೇಲೆ ನಿಂಗೆ ಸ್ವಲ್ಪ ಪ್ರೀತಿನೇ ಇಲ್ವಾ ನವ್ಯ ನೇತ್ರ? ಯಾಕೆ ಹಾಕಿ ಕೇಳ್ತಿದ್ಯಾ? ಇನ್ನು ಯಾವ ಥರ ಕೇಳ್ಬೇಕು ಹೇಳು? ಅವ್ನು ರಾಕೇಶು ಪಾಪ, ಅವ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ. ನೀನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು, ನೇತ್ರ ಇಲ್ಲ ನನ್ನ ಜೊತೆ ಅಂತ ಅದನ್ನೇ ಯೋಚನೆ ಮಾಡ್ತಿರ್ತಾನೆ ಕಣೆ. ಮೊನ್ನೆ ಆಫೀಸಿಂದನೂ ಹೊಟ್ಟೋದ, ಮೊನ್ನೆ 3-4 ದಿನದಿಂದ ಆಫೀಸ್ಗೂ ಬಂದಿಲ್ಲ. ಅವನ್ನ ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ. ತುಂಬ ಒಳ್ಳೆ ಹುಡುಗ ಕಣೆ ಅವನು, ಅವನಿಗೆ ಈ ಥರ ಮಾಡಬಾರ್ದಿತ್ತು ನೇತ್ರ ನೀನು. ಹೌದು ಕಣೆ ನವ್ಯ, ನನಗೂ ಅರ್ಥ ಆಗ್ತಿದೆ. ಸಾವಿತ್ರಿನೂ ಪ್ರೇಮನೂ ತುಂಬ ಹೇಳಿದ್ರು ನನಗೆ ಈ ವಿಷಯದ ಬಗ್ಗೆ. ಅಲ್ಲಿ ತನಕ ನನಗೇನು ಅರ್ಥನೇ ಆಗಿರಲಿಲ್ಲ. ಈಗ ಬೇಜಾರಾಗ್ತಿದೆ. ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಏನು ಮಾಡೋದು? ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ಯಾವ ಥರ ಮಾತಾಡೋದು ಅವನ ಜೊತೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ನೀನು ಹಿಂಗೆ ಅಂದ್ಕೊಂಡು ಕೂತ್ಕೋ, ಅವ್ನು ಫೋನು ಮಾಡಿಲ್ಲ, ನನ್ನ ಜೊತೆ ಬರೋದು ಇಲ್ಲ ಇನ್ಮೇಲೆ ಅವಳು, ಹಾಗೆ ಹಿಂಗೆ ಅಂತ ಏನೇನು ಯೋಚನೆ ಮಾಡ್ಕೊಂಡು ಅವ್ನು ತಲೆ ಕೆಡ್ಸ್ಕೊಂಡು ಕೂತಿದ್ದಾನೆ. ಆಫೀಸ್ಗೂ ಬಂದಿಲ್ವಾ? ಯಾವಾಗಿಂದ ಬಂದಿಲ್ಲ? ಅಯ್ಯೋ ಒಂದು ದೊಡ್ಡ ಕತೆ ಆಯಿತು ಕಣೆ. ಮೊನ್ನೆ ಫುಲ್ ತಲೆ ನೋವ್ತಿದೆ, ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಹೊರಟೋಗ್ತೀನಿ ಮಧ್ಯಾಹ್ನಕ್ಕೇನೆ ಅಂತಂದ. ಸರಿ ಬಾಸ್ ಹತ್ರ ಕೇಳ್ಕೊಂಡು ಹೋಗು ಅಂತ ಹೇಳಿದೆ. ಅಷ್ಟರಲ್ಲೇ ಅವ್ನು ಮೊದಲ ಹೆಂಡತಿ ಬಂದ್ಬಿಟ್ಲು. ಏನು ಆಫೀಸಿಗೆ ಬಂದಿದ್ಲಾ? ನೀನು ನೋಡ್ದ ಅವಳನ್ನ? ನೀನು ನೋಡಿದ್ಯಾ ಕಣೆ? ನಾನು ನೋಡಿದ್ದೀನಾ? ನಾನು ಯಾವಾಗ ನೋಡಿದೆ ಅವಳನ್ನ? ಅಯ್ಯೋ ದಡ್ಡಿ, ಅವತ್ತು ನಮ್ಮ ಆಫೀಸಿಗೆ ಬಂದಿಲ್ಲ ಗೊತ್ತಾ, ನನ್ನ ರಾಕೇಶ್ ಫ್ರೆಂಡ್ ಅಂತ ಹೇಳ್ಕೊಂಡು. ಅವಳೇ ಅವತ್ತು ನೀನು ಮಾರ್ಕೆಟಲ್ಲಿ ಸಿಕ್ಕಿ ನಿಜ ಎಲ್ಲ ಹೇಳಿದ್ಲಂತಲ್ಲ, ರಾಕೇಶ್ ಹೇಳ್ದ, ಅವಳೇ ಕಣೆ ಅವ್ನ ಮೊದಲ ಹೆಂಡತಿ. ಅವಳ? ಅಯ್ಯೋ ನಂಗೆ ಗೊತ್ತೇ ಆಗಲಿಲ್ಲ. ಅವಳು ಹೇಳುವಾಗನೂ ಅಷ್ಟೇ ಅವಳೇ ಅಂತ ಹೇಳಲೇ ಇಲ್ಲ ಅವಳು. ಅವಳ ಮುಖಕ್ಕಷ್ಟು ಬೆಂಕಿ ಹಾಕ, ಅವಳು ನೋಡಿದ್ರೆ ಗೊತ್ತಾಗುತ್ತೆ ಅವಳು ಎಂತವಳಂತ. ಪಾಪ ನನ್ನ ರಾಕೇಶ್ದೇನು ತಪ್ಪಿರಲ್ಲ. ಸದ್ಯ ಅಷ್ಟಾದರೂ ಗೊತ್ತಾಯ್ತಲ್ಲ ನಿನಗೆ. ಅವಳೇ ಬಂದ್ಬಿಟ್ಟು ಹೆಂಗೆ ಆಡ್ಬಿಟ್ಲು ಗೊತ್ತಾ, ನಾನು ಸರಿಯಾಗಿ ಬೈದು ಕಳಿಸಿದ್ದೀನಿ. ಮತ್ತೆ ಯಾಕೆ ಆಫೀಸಿಗೆ ಬಂದಿದ್ಲು ಅವಳು? ಅವಳ ಉದ್ದೇಶನೇ ಇದು ಕಣೆ. ಅವಳು ಹೆಂಗೆ ಆಗಬೇಕು ಅಂದ್ಕೊಂಡಿದ್ಲು ಹಂಗೆ ಆಯಿತು ನೋಡು. ಅವಳು ಹೆಂಗೆ ಮಾಡಬೇಕು ಅಂದ್ಕೊಂಡಿದ್ಲು ಅದನ್ನೇ ನೀನು ಮಾಡಿದೆ, ಸರಿಯಾಗಾಯಿತು. ಏನು ಹೆಂಗಂದ್ರೆ ಏನು ಹೇಳ್ತಿದ್ದೆ ನೀನು? ಏನು ಗೊತ್ತಾ, ಅವಳು ನಿನ್ನನ್ನು ರಾಕೇಶ್ನ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು. ಅವಳಿಗೆ ಆಫೀಸಲ್ಲಿ ಬಂದು ನನ್ನ ಮುಂದೆ ಹೆಂಗೆ ಅವಾಜ್ ಹಾಕ್ಬಿಟ್ಟೋದ್ಲು ಗೊತ್ತಪ್ಪ ರಾಕೇಶ್ಗೆ. ನೋಡ್ಕೋ, ಆ ನೇತ್ರ ಇನ್ಯಾವತ್ತೂ ಇಲ್ಲಿ ಬರಲ್ಲ, ಬರಬಾರ್ದು ಅಂತಲೇ ನಾನು ಇಷ್ಟೆಲ್ಲ ಮಾಡಿರೋದು. ಇನ್ನೇನಿದ್ರು ನೀನು ನನ್ನ ಜೊತೆನೇ ಇರಬೇಕು, ನಾನೇ ಆಗಬೇಕು ನಿನ್ನ ಕೊನೆಗೆ. ಆ ನೇತ್ರ ಬರ್ದಿರೋ ಹಾಗೆ ನಂಗೆ ಮಾಡೋದು ಗೊತ್ತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಲು. ಅವಳು ಬೇಕು ಅಂತಾನೆ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾಳೆ ಗೊತ್ತಾ? ಏನೇ ಹೇಳ್ತಿದ್ಯಾ? ಅವ್ರು ರಾಕೇಶ್ ಬೇಕು ಅನ್ನೋಳಾಗಿದ್ರೆ ಯಾಕೆ ಡಿವೋರ್ಸ್ ಕೊಟ್ಟು ಹೋಗ್ತಿದ್ಲು? ಯಾಕೆ ಮಗುನು ಅವನು ಬಿಟ್ಟು ಹೋಗ್ತಿದ್ಲು? ಈಗ ರಾಕೇಶ್ ಬೇಕು ಅಂತಿದ್ದಾಳ? ಏನು ಹೇಳ್ತಿದ್ಯಾ ನೀನು? ಅದೇ ಪ್ರಶ್ನೆ ನಾನು ರಾಕೇಶ್ ಹತ್ರ ಕೇಳಿದೆ. ಅದಕ್ಕೆ ಅವನು ಏನು ಹೇಳ್ದೆ ಗೊತ್ತಾ, ಅವನು ಅವಳನ್ನ ಮದುವೆ ಆದಾಗ ಅವ್ನು ತುಂಬ ಸಾಲ ಮಾಡ್ಕೊಬಿಟ್ಟಿದ್ರಂತೆ, ಮತ್ತು ಬಾಡಿಗೆ ಮನೇಲಿ ಇದ್ರಂತೆ, ಒಂದು ಚಿಕ್ಕ ಮನೇಲಿ. ಮತ್ತು ಆಗ್ತಾನೆ ಇವ್ನು ಕೆಲ್ಸಕ್ಕೆ ಸೇರ್ಕೊಂಡಿರೋದ್ರಿಂದ ಸ್ಯಾಲರಿನೂ ಜಾಸ್ತಿ ಬರ್ತಿರ್ಲಿಲ್ವಂತೆ. ಸೊ ಇನ್ನು ತುಂಬ ಕಷ್ಟ ಇತ್ತಂತೆ. ಇವಳು ಇದೇ ಥರ ಸೋಕಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ನಿಂತ್ಕೋಬೇಕಿತ್ತಂತೆ. ಶಾಪಿಂಗು ಅದು ಇದು ಅಂತ ತುಂಬ ಇದು ಮಾಡ್ತಿದ್ಲಂತೆ.
ಬಟ್ ಇವನು ಕಷ್ಟ ಇರೋದ್ರಿಂದ ಅದು ಯಾವುದಕ್ಕೂ ಇವನು ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ನಾನು ಇವನ ಜೊತೆ ಇರೋಕ್ಕಾಗಲ್ಲ, ಇವನ ಹತ್ರ ದುಡ್ಡಿಲ್ಲ ಅಂತ ಬಿಟ್ಟು ಹೋದ್ಲಂತೆ. ಆ ಮಗು ಇದ್ದರೆ ನನಗೆ ಈ ಥರ ತೀರ್ಕೊಂಡು ಇರೋಕ್ಕಾಗಲ್ಲ ಅಂತ ಮಗುನೂ ಬಿಟ್ಟು ಹೋದ್ಲಂತೆ. ಈಗ ರಾಕೇಶ್ ಚೆನ್ನಾಗಿದ್ದಾನೆ, ಬೆಂಗಳೂರು ಒಂದು ದೊಡ್ಡ ಮನೆ ತೊಗೊಂಡಿದ್ದಾನೆ, ಸಾಲ ಎಲ್ಲ ತೀರಿಸಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ. ಇನ್ನೇನು ಬೇಕು, ಈಗ ಅವನ ಜೊತೆನೇ ಇರ್ಬೋದಲ್ಲ ಅಂತ ಅವಳ ಪ್ಲ್ಯಾನು. ಏನು ಹೇಳ್ತಿದ್ದೆ ನವ್ಯಾ? ಥೂ, ಈ ಥರನೂ ಇರ್ತಾರ ಮನುಷ್ಯರು? ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟು ಈಗ ಅವನ ಹತ್ರ ಎಲ್ಲ ಇದೆ ಅಂತ ಬಂದುಬಿಡ್ತಾಳಂತ. ನಾನೇನು ಮಾಡಲಿ, ನಾನು ಎಲ್ಕೋಗ್ಲಿ? ಅದೇ ನೀನು ಮಾಡಬೇಕಾಗಿರೋದು. ನಾನು ಅವನ ಹೆಂಡತಿಯಾಗಿದ್ದೀನಿ ಅಂತ ನೀನು ತೋರಿಸ್ಕೋಬೇಕು. ನೀನು ಇಲ್ಲೇ ಕೂತ್ಕೊಂಡ್ರೆ, ಅವನ ಜೊತೆ ಮಾತಾಡಿದೆ, ಅವ್ನು ಮೀಟ್ ಮಾಡಿದೆ, ಅವ್ರ ಮನೆಗೂ ಬರದೆ ನೀನು ಇಲ್ಲೇ ಕೂತ್ಕೊಂಡ್ರೆ ಅವಳು ಅವ್ನಿಗೆ ಹತ್ರ ಆಗ್ತಾಳೆ. ಅರ್ಥ ಮಾಡ್ಕೊ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ರಾಕೇಶ್ನ ಯಾವತ್ತೂ ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡಲ್ಲ. ನೋಡು ನೇತ್ರ, ನೀನು ಇಲ್ಲಿ ಇರಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ ಕಣೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊ. ಮೊದಲ ಥರ ಆಡಬೇಡ. ನೀನು ಇಷ್ಟು ದಿನ ಅಂತ ಎಲ್ಲೇ ಇರ್ತೀಯ ಹೇಳು? ನೀನು ಎಷ್ಟು ದಿನ ರಾಕೇಶಿಂದ ದೂರ ಇರ್ತೀಯೋ ಅಷ್ಟು ನಿನಗೆ ತೊಂದರೆ. ಮತ್ತೆ ನಿನ್ನ ಜೀವನ ಹಾಳಾಗಿಬಿಡುತ್ತೆ. ನನ್ನ ಮಾತು ಕೇಳು. ಇಲ್ಲ ಇಲ್ಲ ನವ್ಯ, ಇಲ್ಲ, ನಾನು ತುಂಬ ದಿನ ಇಲ್ಲಿರಲ್ಲ. ಆದಷ್ಟು ಬೇಗ ಹೊರಟೋಗ್ತೀನಿ. ನಾನು ರಾಕೇಶ್ ಹತ್ರ ಹೋಗ್ತೀನಿ. ರಾಕೇಶ್ಗೂ ಫೋನ್ ಮಾಡ್ತೀನಿ ಇವತ್ತು. ಮೊದಲು ಆ ಕೆಲಸ ಮಾಡು. ಮೊದಲು ರಾಕೇಶ್ ಹತ್ರ ಫೋನ್ ಮಾಡಿ ಮಾತಾಡಿ ಆಮೇಲೆ ಹೋಗು. ಈ ಥರ ಎಲ್ಲ ಆಡಬೇಡ ನೀನು. ಇಲ್ಲ, ನಾನು ಫೋನ್ ಮಾಡಲ್ಲ, ಡೈರೆಕ್ಟಾಗಿ ಹೋಗ್ತೀನಿ. ಏನೋ ಒಂದು ಮಾಡು, ಬಟ್ ರಾಕೇಶ್ನ ಅವಳಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಅವಳು ನೀವಿಬ್ಬರು ದೂರ ಆಗಲಿ ಅಂತಲೇ ಕಾಯ್ತಿದ್ದಾಳೆ. ತುಂಬ ಕೆಟ್ಟ ಹೆಂಗಸು ಕಣೆ ಅವಳು. ಅವಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಕೆಟ್ಟ ಬುದ್ಧಿ. ಅವಳಿಗೆ ಈಗಲೂ ಮಗು ಮೇಲೆ ಪ್ರೀತಿ ಇಲ್ಲ. ಆದರೆ ಮಗು ಕೊಡು ಅಂತ ಬರ್ತಾಳಂತೆ. ಅಂದರೆ ಅವ್ಳು ಮಗು ನೆಪ ಹಾಕ್ಕೊಂಡು ರಾಕೇಶ್ನ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ. ಹೌದು, ಮಗು ಮೇಲೆ ಪ್ರೀತಿ ಇದ್ದರೆ ಅವತ್ತು ಯಾಕೆ ಬಿಟ್ಟು ಹೋಗ್ತಿದ್ಲು? ಪಾಪ ರಾಕೇಶ್ ಅತ್ತೆ ಮಾವಲ್ಲ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಆ ಮಗುನ ಗೊತ್ತಾ? ಒಂದು ದಿನದ ಮಗು ಅಂತೆ. ಆ ಮಗು ಹಾಲಿಲ್ಲದೆ ಹೆಂಗೆ ಬೆಳೆದಿದೆ ಪಾಪ. ನನಗೆ ಬೇಜಾರಾಗುತ್ತೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಥೂ, ಅಂಥವಳು ಅವಾಗ ಬಿಟ್ಟು ಹೋದಳು, ಇವಾಗ ಬಂದುಬಿಡ್ತಾಳ ಪಾಪ ಬೇಕು ಅಂತ. ಅದು ಹೆಂಗೆ ಬರ್ತಾಳೆ ಬರಲಿ, ನಾನು ನೋಡ್ಕೋತೀನಿ. ಅವ್ರು ಮೊದಲು ಈ ವಿಷಯನ ನನ್ನ ಹತ್ರ ಹೇಳಿದರೆ ನಾನು ಖಂಡಿತ ಮಾಡ್ತಿದ್ದೆ ಅವಳಿಗೆ ಸರಿಯಾಗಿ. ಸರಿ ಬಿಡು, ಎಲ್ಲ ಆಗಿದ್ದು ಒಳ್ಳೇದೇ ಅಂತ ಅನಿಸುತ್ತೆ. ಇನ್ಮೇಲೆ ಅವಳಿಗಿದೆ ಗ್ರಹಚಾರ. ಹೌದು ನೇತ್ರ, ನೀನು ಬಂದು ಅವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು. ಇನ್ನೊಂದು ಸತಿ ನಿನ್ನ ವಿಷಯಕ್ಕೆ, ನಿನ್ನ ಗಂಡನ ವಿಷಯಕ್ಕೆ ಬರಬಾರ್ದು ಅವಳು. ಆ ಥರ ಮಾಡಬೇಕು. ನೀನು ಏನಾದರೂ ಇಲ್ಲೇ ಕೂತ್ಕೊಬಿಟ್ರೆ ಅವಳು ರಾಕೇಶ್ನ ಬಿಡಲ್ಲ ಕಣೆ. ಆ ಮಗು ನೆಪ ಹಾಕೊಂಡು ಹೋಗಿ ಏನಾದರೂ ಮಾಡಿಬಿಡ್ತಾಳೆ. ಇಲ್ಲ ಇಲ್ಲ, ಅವಳು ಹಾಗಾಗಕ್ಕೆ ನಾನು ಬಿಡಲ್ಲ ನವ್ಯ, ಯಾವುದೇ ಕಾರಣಕ್ಕೂ ಬಿಡಲ್ಲ. ರಾಕೇಶ್ ನನ್ನವರು, ನನ್ನ ಗಂಡ. ನಾನು ಯಾವತ್ತೂ ಅವಳಿಗೆ ಬಿಟ್ಕೊಡಲ್ಲ. ಸರಿ, ಅಷ್ಟಾದರೂ ಬುದ್ಧಿ ಇದೆಯಲ್ಲ ನಿನಗೆ. ಸರಿ, ಬರಲ್ಲ ನಾನು. ಇದನ್ನು ಹೇಳೋಕ್ಕೆ ಅಂತಲೇ ಬಂದೆ ಕಣೆ. ಆಯಿತು ಕಣೆ ನವ್ಯ, ಥ್ಯಾಂಕ್ಸ್. ಬರ್ತೀನಿ ಆದಷ್ಟು ಬೇಗ. ರಾಕೇಶ್ ಮನೆಗೂ ಬರ್ತೀನಿ, ಆಫೀಸ್ಗೂ ಬರ್ತೀನಿ, ಆಯಿತಾ? ಆಯಿತು, ರೆಸ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಆಫೀಸಿಗೆ ಬರದೇ ಇದ್ರೂ ಪರವಾಗಿಲ್ಲ. ನನ್ನ ಬಾಸ್ ಹತ್ರ ಎಲ್ಲ ಹೇಳಿದ್ದೀನಿ. ರಾಕೇಶು ಪಾಪ ಅದು ಲೆಟ್ರೆಲ್ಲ ಬರ್ಕೊಟ್ಟಿದ್ದಾನೆ. ಹೌದಾ, ಸರಿ ಆಯಿತು. ಈ ಕಡೆ ನಿತ್ರ ಅಮ್ಮ ಕಾಯ್ತಿರ್ತಾರೆ. ಬರಲಾ, ಬಾಯ್. ನನ್ನ ರಾಕೇಶ್ನ ದೂರ ಮಾಡ್ತಾಳಾ? ಅದು ಹೆಂಗೆ ಮಾಡ್ತಾಳೆ ನಾನು ನೋಡ್ತೀನಿ. ಅವಳಿಗೆ ಸರಿಯಾಗಿ ನಾನು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.